ನಮ್ಮ ಸಿದ್ಲಿಂಗಣ್ಣಂಗೆ ಜೈ ಬಿಡ್ರಪ್ಪ. ಇದೆಲ್ಲ ಯಾಕತ್ತ ನನಗೆ 7 ದೊಡ್ಡ ಕಿರೀಟ ಇಕ್ಕಿ ಹಾರ ಹಾಕಿ ಅಯ್ಯೋ ಸಾಲ ಹಾಕಿ ಏನು ನನಗೆ ಏನು ಸನ್ಮಾನ ಮಾಡಿದ್ದೆ ಅಲ್ಲಿಂದನ ನನ್ನಂತನು ಒಳ್ಳೆ ಇದನ್ನು ಮೆರವಣಿಗೆ ಮಾಡ್ದಂಗೆ ಆಗುತ್ತೆ. ಸುಮ್ಕಿರಪ್ಪತ್ತ ಎಲ್ಲ ಯಾಕೆ ಜೈಪ ಎಲ್ಲ ಇಕ್ಬೇಡ್ರಿ ನನಗೆಲ್ಲ ಯಾಕಂತದ್ದೆಲ್ಲನ. ಇಲ್ಲ ಅಣ್ಣ, ನೀನು ಇನ್ನೂ ಎತ್ತರಕ್ಕೆ ಬೆಳಿಬೇಕು. ನೀನು ಇನ್ನೂ ಬೆಳೆಸ್ತಾ ಇರ್ತೀವಣ್ಣ. ನಾವಿದ್ದೀವಿ. ನೀನು ನೋಡು ದೊಡ್ಡ ಎಂಥ ವ್ಯಕ್ತಿ ಆಗ್ತೀಯ, ಎಲ್ಲರೂ ನಿನ್ನೆ ಗುರ್ತಿಸ್ಬೇಕು. ಅಂಥ ವ್ಯಕ್ತಿ ಆಗ್ತೀಯ ನೀನು, ನಿಜವಾಗ್ಲೂ ಅಂಥ ವ್ಯಕ್ತಿ ಆಗ್ತೀಯಣ್ಣ ನೀನು. ನಿಜ, ತುಂಬ ನಿನಗೆ ಒಳ್ಳೇದಾಗುತ್ತೆ ಸಿದ್ಲಿಂಗಣ್ಣನಿಗೆ ಜೈ. ಓ ಈ ನನ್ನ ಮಕ್ಕಳು ನೀರು ಬಿದ್ವೇನ ಅದಕ್ಕೆ ಅಯ್ಯೋ 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 ಕಿರೀಟ ಇಕ್ಕಿರೋದು ನೋಡು ಇವನಿಗೆ. ವಾ 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 ಇನ್ನೂ ಸಿದ್ದು ಬದ್ದಿಗೆ ಇನ್ನೂ ಹಿಡಿಯೋಕ್ಕಾಗಲ್ಲ ಕಣಪ್ಪು. ದುಡ್ಡು ಕೊಡು ಮಾಮ್, ದುಡ್ಡು ಕೊಡು. ಆಗ 1 ಲಕ್ಷ ಐತೆ ದೊಡ್ಡ ಸಿದ್ಲಿಂಗಣ್ಣ. ನೀನು ನಮ್ಮ ತೋಟ ಉಳಿಸ್ಕೊಟ್ಟಿದ್ಕೆ ನೀರಿಲ್ದಲೇ 16, 18 ಲಕ್ಷ 20 ಲಕ್ಷ ಕೊಡ್ತಾ ಇರೋ ಅಂಥ ತೋಟ ನೀರಿಲ್ದಲೇ ಇವಾಗ ಒಣಗೋಗೋದು. ಹೆಂಗೋ ನೀನು ಬಂದು ಬೋರ್ ಪಾಯಿಂಟ್ ಮಾಡಿ ಬೋರು ಹಾಕಿರೋದ್ರಿಂದನ 3-3.5 ಇಂಚ್ ನೀರು ಅಂದರೆ ದಂಡೆ ನೀರು. ಅಂಥ ತೋಟ ಉಳಿಸ್ಕೊಟ್ಟಿದ್ದೀವಿ ಅಂದರೆ ನಾವು 1 ಲಕ್ಷ ಕೊಡೋದು ಏನು ದೊಡ್ಡದಲ್ಲ. ನಾವು ಅದರಿಂದನೇ ಜೀವನ ಮಾಡ್ತಾಯಿದ್ದೀವಿ. ನಾವು ಅದರಿಂದ ಒಂದು ಅನ್ನ ತಿಂದಿದ್ದೀವಿ. ಅದನ್ನ ಉಳಿಸ್ಕೊಟ್ಟಲ್ಲ ಕೊನೆಗೂ. ನಿಜವಾಗ್ಲೂ ತುಂಬ ಖುಷಿ ಆಯಿತು ಸಿದ್ಲಿಂಗಣ್ಣ. 1 ಲಕ್ಷ ಐತೆ. ನಾನು ಯಾವತ್ತೂ ಹಂಗೆ 1 ಲಕ್ಷ ಯಾವತ್ತೂ ಇಸ್ಕೊಂಡಿಲ್ಲಪ್ಪ. ಏನೋ ಇಸ್ಕೊಂಡ್ರೆ 5,000 10,000 ಇವಾಗ ಬೇಸಿಗೆ ಕಾಲ ಅಂತೇಳಿ ಒಂದು 10,000 ಕೊಡ್ತಾರೆ ಹೊರತು 5,000 ಅಷ್ಟೇ ಕಣಪ್ಪ. ನನಗೆ ಇಸ್ಕೊಂಬಕ್ಕೆ ಒಂಥರ ಅನಿಸುತ್ತೆ. ಅಣ್ಣ ನೀನು ಸುಮ್ಮನೆ ಅವೆಲ್ಲ ತಲೆ ಕೆಡಿಸ್ಕೊಬೇಡ. ಇಸ್ಕೊಂಡಿಕ್ಯಾ ಬುದ್ಧಿವಂತನಾಗತ್ ಕಲಿ ಸುಮ್ಮನೆ. ಏನಪ್ಪ ಇದು ಎಲ್ಲ ಕಿರೀಟ ಇಕ್ಕಿ ಹೆಂಗೆ ಸನ್ಮಾನ ಮಾಡ್ಯವ್ರೆ ನಿನಗೆ? 7 ಬಂದ್ಲಿ ಇನ್ನು. ಅಯ್ಯೋ ಅಯ್ಯೋ ನೋಡ್ಬೇಕಿನ್ನ 7ನೇ ಇವಾಗ. ನೋಡು ನೀರು ಬಿದ್ದುವು ಅಂತೇಳಿ ಆ ಖುಷಿಗೆ ಅವ್ರೇನು ಅಲ್ಲಿಂದ ನನಗೆ ಎಲ್ಲ ಸನ್ಮಾನ ಮಾಡಿ ಅಲ್ಲೇ ಸನ್ಮಾನ ಮಾಡಿದ್ರು. ಇವಾಗ ಇಲ್ಲಿ ಕರ್ಕೊಂಬಂದು ಜೈ ಜೈ ಸಿದ್ಲಿಂಗಣ್ಣನಿಗೆ ಜೈ ಅಂತ ಇದ್ದಾರೆ. ಇನ್ನೂ ಅಣ್ಣ ತುಂಬ ಎತ್ತರಕ್ಕೆ ಬೆಳೆಸ್ತೀವಿ. ನೀನು ಬೆಳೀತಾ ಇರು ಅಷ್ಟೇ. ಈಗ ತುಳಿಯೋರು ಇದ್ದೇ ಇರ್ತಾರೆ. ತುಳಿಯೋರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ. ನೀನು ಬೆಳೀತಾ ಇರು ಸಿದ್ಲಿಂಗಣ್ಣ, ನೀನು ಬೆಳೀತಾ ಇರು. ಅಯ್ಯೋ ಒಟ್ಟುರ್ಕಂತಾರೆ ಅನ್ಬೇಡ ಕಣಣ್ಣ. ಹೊಟ್ಟೆವ್ರಿ ಜನ ತುಳಿಯವ್ರು ಇದ್ದೇ ಇರ್ತಾರೆ. ನಾವು ಬೆಳೆಸ್ತೀವಕ್ಕ ನಮ್ಮ ಸಿದ್ಲಿಂಗಣ್ಣನ, ನಾವು ಬೆಳೆಸ್ತೀವಕ್ಕಯ್ಯ. ನೀನೇನು ತಲೆ ಕೆಡಿಸ್ಕೊಬೇಡ. ನಮ್ಮ ಸಿದ್ಲಿಂಗಣ್ಣನ ಇನ್ನೂ ತುಂಬ ಎತ್ತರಕ್ಕೆ ಬೆಳೆಸ್ತೀವಿ. ಈಗ 1 ಲಕ್ಷ ಉಡುಗೊರೆ ನಮ್ಮಿಂದನ ನಮ್ಮ ಸಿದ್ಲಿಂಗಣ್ಣನಿಗೆ 1 ಲಕ್ಷ ಉಡುಗೊರೆ. 1 ಲಕ್ಷ ಕೊಡ್ತಾ ಇದ್ದಾರೆ ಕಣಮ್ಮ. 1 ಲಕ್ಷ ದುಡ್ಡು ಕೊಡ್ತಾ ಇದ್ದಾರೆ ನೋಡಲ್ಲಿ. ಏನು ದಬ್ಬಾಕಿದಾನೆ ನಿಮ್ಮಂಗೆ 1 ಲಕ್ಷ ಕೊಡ್ತಾ ಇದ್ದಾರೋ ಏನೋ. ಒಟ್ಟುರ್ಕಂತಾರಂತೆ ಈ ಯಮ್ಮನ ಗಂಡನ ನೋಡಿ ಯಾರು ಒಟ್ಟುರ್ಕಂತಾರೆ. ಹಂಗೆ ತ್ರಿಪುರ ಸುಂದರ ಇವನು. ಮಕ ನೋಡಿರಿ ಸರ್ ಬರಲ್ ಥೂ ಹೇಳು. 2 ಇರೋದು ನೋಡು ಅದೇ ಮತ್ತೆ. ಅವ್ನು ನೋಡಿ ಸರ್ ಬರಲ್ಲ. ಅವ್ನು ನೋಡಿ ಇನ್ಯಾರು ನಮ್ಮ ಮಟ್ಟ ಇರ್ಕೊಂತಿದ್ದಾಳತ್. ಇನ್ಯಾರು ಒಟ್ಟು ಇರ್ಕಮಲ್ಲ. ಸಿದ್ಲಿಂಗಣ್ಣನಿಗೆ ಜೈ. ಓ ಏನಪ್ಪ ಸಿದ್ಲಿಂಗ, ಏನೋ ಎಲ್ಲ ಕಿರೀಟ ಪಾರಟ ಇಕ್ಕಣೆಲ್ಲ ಜೋರಾಗಿದ್ಯಾ? ಅಕ್ಕ ಈಗ ನೋಡು ಎಲ್ಲ ಈಕೊಂಡು ಕರ್ಕೊಂಬಂದವ್ರು ಇವರು. ಏನು ಹಂಗೇನೆ ನನಗಿದು ಸನ್ಮಾನ ಮಾಡ್ತಾಯಿದ್ದಾರೆ ಕಿರೀಟ ಇಕ್ಕಿ. ಅಯ್ಯೋ ಬೇಡ. ನಾನೇನು ಹಿಂಗೆ ನೋಡ್ಕೊಂಬಲಿಲ್ಲ ಇವರು. ಅಯ್ಯೋ ನೀರು ಸಿಕ್ತಿದಂಗೆ ನನ್ನೇ ಎತ್ಕೊಂಡು ಕುಣ್ದಾಡಿದ್ಬಿಟ್ರು. ಈ ಹುಡ್ಗ ನನ್ನ ಎತ್ಕೊಂಡು ಏನು ಸುಮ್ಮ ಕುಣ್ದಿದ್ದೆ. ನೀರು ಬಂದವು ಅಂತ. ದಂಡೆ ನೀರಕ್ಕ. ಅಂತ ನೀರು ಇದ್ಬಿಟ್ರೆ ಸಂತೃಪ್ತಿ ಬೆಳೆ ರೈತರಿಗೆ. ಬೋರ್ನ ನೀರು ಬರೋನೋ ಬೇಡವೋ ಅಮ್ಮಂಗೆ ಬಂದರೆ ಏನು ಮಾಡೋಕ್ಕೂ ಬೇಜಾರ ನೀರಾಗಲಿಲ್ಲ ಅಂದರೆ. ಅದಕ್ಕೇ ಸಂತೃಪ್ತಿಯಾಗಿ ನೀರು ಬಂದವೆ. ಅದಕ್ಕೆ ನಮ್ಮ ಸಿದ್ಲಿಂಗಣ್ಣನಿಗೆ ನಾನು ಸನ್ಮಾನ ಮಾಡಿ ಇನ್ನೂ ಎತ್ತರಕ್ಕೆ ಬೆಳೆಸ್ತಾ ಇದ್ದೀನಿ. ಇನ್ನೂ ಎತ್ತರಕ್ಕೆ ಬೆಳೆಸ್ತೀನಿ. ಸೋಫರ್ ನನ್ನ ಮಕ್ಕಳ. ನಾನೇನು ಅಂದ್ಕೊಂಡಿದ್ದೆ ಇದೆಲ್ಲ ಉಲ್ಟಾ ಆಗುತ್ತೆ. ನನ್ನ ಮಗನ ಹಿಡ್ಕೊಂಡು ಒಯ್ಬೇಕಾ ನನ್ನ ಮಕ್ಕಳು ಅಂದ್ಕೊಂಡು. ಇವ್ರು ನೋಡಿರೋ ಸನ್ಮಾನ ಮಾಡ್ತಾ ಇದ್ದಾರಲ್ಲ ಆಂಟಿ. ಬಿಡಾತ್ತ ಏನು ಇರೋದಾಗಲ್ಲ, ಇಲ್ಲದ ಬರಲ್ಲ, ಸುಮ್ಮನೆ ಇರಬೇಕು. ಹೆಂಗಾರ ಮಾಡ್ಕೊಂಬ್ಲೇಳು ನೋಡ್ಲಿ ಅಂತ ಇಲ್ಲೇ ನಿಲ್ಸ್ಕೊಂಡು ಅವನು ಕಿರೀಟ ಇಕ್ಕಿ ಕೈಗೆ ಅದು ಯಾತ ಹಾರ ಕೊಟ್ಟು ಸ್ಯಾಲ್ ಕೊಟ್ಟು ದುಡ್ಡು ಕೊಡ್ತಾ ಇದ್ದಾನೆ. ಕೇಳಕ್ಕಿಲ್ಲ ಈ ನನ್ನ ಮಕ್ಕಳು. ಇದ್ದಿದ್ದು ಬೇಡ ಬಿಲ್ಡಪ್ಗಾರ್ರಾಗ್ಯವ್ರಿ. ಹೆಂಗ ಬಿಡಪ್ಪತ್ತ. ಒಳ್ಳೇದಾಗಲಿ ಸಿದ್ಲಿಂಗ. ಏನೋ ಅಂತದ್ ಕಲ್ತಿರೋದಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಪಾಪ. ಅವನು ಇದೇ ನಿಮ್ಮದೇ ಅಂತಲ್ಲಿ ಇನ್ನೂ ಮಾಡಿರವೆಲ್ಲ ಹಂಗೆ ಕಣ್ ಪಾಪ. ಚೆನ್ನಾಗಿ ಒಳ್ಳೆ ದಂಡೆ ನೀರು ಬರ್ತಾವೆ. ಹಂಗೆ ಬೋರ್ ಪಾಯಿಂಟ್ ಇಲ್ಲ ಆ ಹೊಲ್ದಂಗೆ ನೀರಿಲ್ವಾ? ಇಲ್ಲ ಇಲ್ಲಿ ನೀರಿನ ಜಲ ಇಲ್ಲ ಅಂತ ಹೇಳ್ಬಿಡ್ತಾನೆ. ಸುಮ್ಮನೆ ಪಾಯಿಂಟ್ ಮಾಡೋಕ್ಕೆ ಹೋಗಲ್ಲ ಅವನು. ತಿರ್ಗಿ ಆಮೇಲೆ 2 ಇಂಚ್ ಬರ್ತಾವೆ 1.5 ಇಂಚ್ ಬರ್ತಾವೆ ಅಂತ ಮಾಡೋದು. ಬರಲಿಲ್ಲ ಅಂದರೆ ತಿರ್ಗಿ ಜನ ಬೈಕೊಂತಾರೆ. ಅದಕ್ಕಾಗಿ ಅವನು ಬರಲಿಲ್ಲ ಅಂದರೆ ಬರಲ್ಲ ಅಂತ ಹೇಳ್ಬಿಡ್ತಾನೆ ಒಂದೇ ಪಟ್ಟು. ಸುಮ್ಮನೆ ಅವನು ಯಾತೂ ಅವನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಹಂಗೆ ಈಗ ನಿಮ್ಮ ಹೊಲ್ದಾಗ ಬೈದ್ದೇವೆ, ನಿಮಗೆ ಖುಷಿ ಆಗ್ಬಿಟ್ಟೈತಿ. 1 ಲಕ್ಷ ದುಡ್ಡು ಕೊಡ್ತಾ ಇದ್ದೀರಾ. ಅವ್ರಂತೂ ಲಕ್ಷ್ಮಿ ಬೇರೆ ಬಂದವಳೆ ಇವಳು. ಹೇಳಿದ್ದು ಉಬ್ಬಿಸ್ತಾಳೆ ಯಾರನ್ನ ನಾನು. ಅಯ್ಯೋ ಹಂಗೆ ಹಿಂಗೆ ಅಂತ ಹೇಳಿ ರಾಮ ಹೇಳಿದ್ದು ಬೇಡ ಈ ಲಕ್ಷ್ಮಿ. ಮತ್ತು ಈ ಕೆರೆಗಳೆಲ್ಲ ನಿನ್ಕೊಂಡು ನೋಡ್ತಿರೋದಕ್ಕೂ ಅಲ್ಲಿ ತಮ್ಮ ನೋಡಿ ಬಾಯಿ ತರ್ಕೊಂಡು ನೋಡ್ತಿರೋದ. ಆ ಭಾಗ್ಯಮ್ಮ ನೋಡು, ಅವಳು ಹಂಗೆ ನಮ್ಮ ಮಂಜಾಕ್ ನೋಡು, ಅವಳು ಹಂಗೆ ನೋಡ್ತಾ ಇದ್ದಾಳೆ. ಅವಳು ನೋಡಲ್ಲಿ ಶಾರದಮ್ಮ
ಅವಳು ನೋಡ್ತಾ ಇದ್ದಾಳೆ, ಇವಳು ವಿನೀತಿ ನೋಡು ವಿನೂತಿ, ಅವಳು ಹಂಗೆ ನೋಡ್ತಾ ಇದ್ದಾಳೆ, ಎಲ್ಲ ನಿನ್ಕೊಂಡು ನೋಡ್ತಾ ಇದ್ದಾಳೆ ಸುಮ್ಮನೆ. ನಡೀರಿ ನಾವೇನು ನೋಡೋಣ, ಸುಮ್ಮನೆ ಒಳಕ್ಕೆ ಹೋಗೋಣ. ಸಿದ್ಲಿಂಗಣ್ಣನಿಗೆ ಜೈ ಜೈ ಸಿದ್ಲಿಂಗ ಜೈ. ಬೋಲ್ ವಾಟರ್ ಕಂತಾರೆ ಪಾಪ, ಇವನು ಬೋರ್ ಪಾಯಿಂಟ್ ಮಾಡೋದಕ್ಕೆಲ್ಲ ಫೋನ್ನಾಗೆಲ್ಲ ಹಾಕ್ರಪ್ಪ, ಇನ್ನು ಬೇರೆ ಬೇರೆ ಯಾರನ್ನ ಕರ್ಕೊಂಡು ಹೋಗ್ಲಿ. ಹಾಕಿದ್ದೀವಿ. ಇನ್ನು ನಮ್ಮ ಸಿದ್ಲಿಂಗಣ್ಣನ ಇನ್ನೂ ಎಷ್ಟು ಎತ್ತರಕ್ಕೆ ಬೆಳೆಸ್ತೀವಿ. ಸಿದ್ಲಿಂಗಣ್ಣನೆಲ್ಲ ಗುರುತಿಸ್ಬೇಕು. ಇವು ಸಿದ್ಲಿಂಗಣ್ಣನಿಗೆ ನಿಜ ಇಂಥವ್ರೆಲ್ಲ ಮುಂದಕ್ಕೆ ಬರಬೇಕು. ಇಂಥವ್ರೆಲ್ಲ ಮುಂದಕ್ಕೆ ಬಂದು ಒಂದು ನಾಳೆ ಹೊತ್ನಾಗ ಒಳ್ಳೆ ಸ್ಥಾನದಲ್ಲಿರ್ತಾರೆ ನೋಡಿ. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗೇ ಆಗುತ್ತೆ. ಒಳ್ಳೆ ಮನುಷ್ಯರು ಒಳ್ಳೇದಾಗುತ್ತೆ. ಸಿದ್ಲಿಂಗಣ್ಣನಿಗೆ ಒಳ್ಳೇದಾಗೇ ಆಗುತ್ತೆ. ಇವ್ರು ಇನ್ನೂ ಎತ್ತರಕ್ಕೆ ಬೆಳೆಸ್ತೀವಿ. ಎತ್ತರಕ್ಕೆ ಬೆಳೆಸೋ ಜವಾಬ್ದಾರಿ ನಮ್ಮದು ಸಿದ್ಲಿಂಗಣ್ಣನ. ಇವಾಗೆಲ್ಲ ಫೋನ್ನಾಗ ನಾನು ಎಲ್ಲದ್ರಾಗೂ ಕಳಿಸ್ಬಿಡ್ತೀನಿ. ಎಲ್ಲ ಎಷ್ಟೋ ಜನ ಅಲ್ಲೇ ಕೇಳಿದ್ದಾರೆ. ಇವತ್ತು ಕರ್ಕೊಂಬಂದಿದ್ದೀನಿ, ನಾಳೆಯಿಂದ ಶುರು ಅಣ್ಣಾಗಿ. ನೀನೇನು ಹಣ ಇಲ್ಲೋಣ, ಕಾರ್ನ ಕರ್ಕೊಂಡು ಹೋಗ್ತೀವಿ, ಕರ್ಕೊಬರ್ತೀವಿ. ನನ್ನ ಫ್ರೆಂಡ್ ಒಂದು 3-4 ಇದ್ದಾವೆ. ಅವನ್ನೆಲ್ಲ ಅವರು ಅದಕ್ಕೆ ಡಾಕ್ಟ್ರು, ಗಂಡ ಹೆಂಡ್ತಿ ಇಬ್ಬರು ಡಾಕ್ಟ್ರು. ಅವರು ಮಸ್ತ ಕೊಡ್ತಾರಣ್ಣ. ನೀನು ನೀರು ಬರೋಂಗೆ ಮಾಡಿಕೊಟ್ಬಿಟ್ರೆ, ತೋಟದ ಮನೆ ಮಾಡ್ಯಾರ ಅವರು. ಏನು ನಿನ್ಗೆ ಬೇಜಾನ್ ದುಡ್ಡು ಇನ್ನು ಮೇಲಿಂದ ನೀನು ತಲೆ ಕೆಡಿಸ್ಕೊಬೇಡ. ಹೆಂಗೋ ಬಿಡೋಣ, ದೇವ್ರು ಹೆಂಗೋ ನಮ್ಗಂತೂ ತನ್ನಕ್ಕೆ ಕೊಟ್ಟವನೆ, ಅದರಿಂದಲೂ ಉದ್ಧಾರ ಆಗಲಿ ಅಂತೇಳಿ. ಅದೆಲ್ಲರಿಗೂ ಬರಲ್ವಲ್ಲ ಅಣ್ಣ. ನೋಡಿ, ದೇವರು ಕಂಡುಬಿಟ್ರೆ ಏಳೋ ತಮ್ಮದು. ಅದಕ್ಕೆ ಮತ್ತೆ ಮನುಷ್ಯರು ಕೆಡ್ಸಿರು ಎಷ್ಟು ಕೆಡ್ಸೇರು. ದೇವ್ರು ಕೆಡಿಸ್ಬೇಕು, ದೇವ್ರು ಕೊಡಬೇಕು, ದೇವ್ರು ಕೆಡಿಸ್ಬೇಕು. ಕೊಡೋನು ಅವನೇ, ಕಿತ್ಕೊಂಬನ ಅವನೇನೆ. ಮನುಷ್ಯರ ಕೈಲಿ ಏನೂ ಆಗಲ್ಲ. ಎಷ್ಟು ನಮ್ಮ ಅಯ್ಯಪ್ಪನ ಮೇಲೆ ಕೇಡು ಬಯಸಿದ್ರು ಅಂದರೆ ಜನ ಅಷ್ಟಿಷ್ಟು ಕೇಡು ಬಯಸಲಿಲ್ಲಣ್ಣ. ಇವತ್ತು ನಮ್ಮ ಅಯ್ಯಪ್ಪಿಗೆ ಎಷ್ಟು ಒಳ್ಳೇದಾಯ್ತು. ಹಂಗೆ ದೇವ್ರು ಯಾವ್ದ್ರಾಗಾದ್ರೂ ಕೈ ಹಿಡಿತಾನಣ್ಣ, ಕೈ ಬಿಡಲ್ಲ. ಒಳ್ಳೆಯವ್ರಿಗೆ ಯಾವತ್ತೂ ಕೈ ಬಿಡಲ್ಲ ದೇವ್ರು. ಯಾವುದಾಗಾದ್ರೂ ಅಂದ್ರೆ ಕೈ ಹಿಡಿದು ಮೇಲೆ ಕೆತ್ತೆ ಎತ್ತಾನೆ. 100ಕ್ಕೆ 100 ಸತ್ಯವಾದ ಮಾತು ಕಣಮ್ಮ ನೀನು ಹೇಳ್ತಾ ಇರೋದು. ಸಿದ್ಲಿಂಗಣ್ಣನ ಹತ್ರ ಒಳ್ಳೆ ಮನ್ಸಿರೋದಕ್ಕೆ ಒಳ್ಳೇದಾಗ್ತಾ ಇರೋದು. ಒಬ್ರನ್ನ ತೊಳಿಬೇಕು ಅಂಬೋದಿಲ್ಲ, ಒಬ್ರನ್ನ ಹಾಳು ಮಾಡಬೇಕು ಅಂಬೋದಿಲ್ಲ ಕಣಪ್ಪ. ಒಟ್ಟಿನಲ್ಲಿ ಯಾರ ಚೆನ್ನಾಗಿರಲಿ ಅಂತಾನೆ ಹೊರ್ತನು ಯಾರನ್ನೂ ಅಷ್ಟು ಅವ್ನು ಕೆಟ್ಟದ್ದು ಬಯಸಲ್ಲ. ಅವ್ನು ಬದುಕು ಬಾಳು. ಅವ್ನು ಅಷ್ಟೊಂದಿದ್ರು ಹೊಲ್ದಾಗೂ ಮಾಡ್ತಾನೆ. ಅವ್ನು ಸೋಕಿ ಮಾಡೋದಾಗಲಿ ಯಾತು ಮಾಡಲ್ಲ. ಎಲ್ಲ ಪ್ಯಾಂಟ್ ಹಾಕ್ಯಾರ ಮರಯ್ಯ, ನೀನು ದುಡ್ಕೊಂಬತ್ತೀಯ, ದುಡಿತೀಯ ಅಂತಾರೆ. ನಾವು ಹೆಂಗೈದೀವಿ ಹಂಗೆ. ನಮಗೇನು, ನಾವು ಇಲ್ಲದ್ದೆಲ್ಲ ಸೋಕಿ ಮಾಡೋಕ್ಕೆ ಹೋಗಲ್ಲ ಮಿಂತಿ. ಅಬ್ಬ ಭಾರಿ ಇದೆ. ನೀವು ನೋಡಿರಿ ಒಟ್ಟು ರೀತಿ ಕಣಿ ರಂಗಿ ಹಂಗೇನೆ. ಅದೇ ಮತ್ತು ನಮ್ಗಂತ ಭಾಗ್ಯ ಬರ್ಲಿಲ್ವಲ್ಲಪ್ಪ ಮಂಗಾಗುತ್ತೆ. ದೇವ್ರಿಗೆ ನಾವೇನು ಅನ್ಯಾಯ ಮಾಡಿದ್ವಿ? ಹೋಗತ್ತ, ನನಗಂತೂ ಸೆಟ್ಟಲ್ಲೇ ಬತ್ತೈತೆ. ಹಂಗೆ ನಾವು ಹಿಂಗೇನ ಮಾಡಿ ದುಡ್ಕೊಂಬನ ಅಂತೀವಿ, ಹಾಗದೇ ಇಲ್ವಲ್ಲ. ಏನು ಮಾಡೋಣ ಅಮ್ಮಂಗಾಗುತ್ತೆ ನನಗಂತೂ. ಸಿದ್ಲಿಂಗಣ್ಣನಿಗೆ ಜೈ ಜೈ. ಎಲ್ಲರೂ ಕೆರೆಗಳೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನೀವು ಜೈ ಜೈ ಅಂತೀರ. ಬರ್ರಿ ಮಂತಕ್ಕೆ ಹೋಗಿ ಕಾಪಿ ಕುಡ್ಕೊಂಡು ಹೋಗಿರಿ ಅಂತಿ. ಸರಿ ಅಣ್ಣ, ಬತ್ತೀವಿ. ಇಪ್ಪಟ್ಟು ನಿಮ್ಮ ಅಂತಕ್ಕೆ ಏನಿದ್ರು ಹೇಳೋಕ್ಕೆಲ್ಲ ಬತ್ತೀವಿ. ನೀನು ಇನ್ನೂ ತುಂಬ ಎತ್ತರಕ್ಕೆ ಬೆಳೆಸ್ತಾ ಇರ್ತೀವಿ. ನೋಡ್ತಾ ಇರ್ಬೇಕಾರೆ ನೀನು ಎಲ್ಲಿಗೆ ಹೋಗ್ತೀಯ ಅಂತೇಳಿ ಜನ ಎಲ್ಲ ಗುರುತಿಸ್ಬೇಕು. ನೀನು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ತೀಯ ಅಂತ ಒಳ್ಳೇದಾಗೇ ಆಗುತ್ತೆ ನಿನಗೆ. ಇವನು ಏನು ಅಂದಿದ್ದಾನು ಅಂತೆ. ಕಣಪ್ಪ, ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ. ಅದೇನೋ ನಿಜವೇನೆ. ಹೆಂಗ ನೀವು ದೇವ್ರು ಬಂದಂಗೆ ಅವ್ನಿಗೆ ಎಷ್ಟು ಒಳ್ಳೇದು ಮಾಡಿ ಒಟ್ಟರ್ ಕಂಬ್ತಾರೆ ಕಣಪ್ಪ. ಅವ್ನು ದುಡ್ಮೆ ಅವನು ದುಡಿದ್ರು ಒಟ್ಟರ್ ಕಂಬ್ತಾರೆ ಜನ, ಒಳ್ಳೆಯರಲ್ಲ. ಅಯ್ಯೋ ಬೋರ್ ಪಾಯಿಂಟ್ ಮಾಡಿ ದುಡ್ಕೊಂತಾನೆ ಅಂತ. ಅಯ್ಯೋ, ನೀನು ಒಟ್ಟುರ್ಕೊಂಡು ಹುಡ್ಕೊಂಬ್ಲಿಲ್ಲ ಅಂತ ವಿದ್ಯೆ ಎಲ್ಲರಿಗೂ ಬರುತ್ತೆ. ಆ ಲೋಪರ್ ಅವ್ನು ಯಾವನ ಲೋಪರ್ ನನ್ನ ಮಗನ ಕರ್ಕೊಂಡೋಗಿ ಮಾಡಿಸಿ ಸುಮ್ಮನೆ ದುಡ್ಡು ಒಂದು ದಂಡ ಆಯಿತು ಆ ಲೋಪರ್. ಹಾಗಂತ ಮಾಡಿದ್ರೆ ಏನಕ್ಕೆ ಬಂದಂಗೆ ಎಂಥವ್ರಿಗೆ ಸೀಟು ಬರುತ್ತೆ. ಅಂಥವೆಲ್ಲ ಮಾಡಿಬಿಟ್ರೆ ತುಂಬ ಸೀಟು ಬರುತ್ತೆ. ಬಿಡೋಣ ಅತ್ಲಾಗ ಹೋಗ್ಲಿ. ಹೆಂಗ ಒಳ್ಳೇದಾಯ್ತಲ್ಲ ನಿಮ್ಮಿಂದಲ್ಲ. ಸ್ವಲ್ಪ ಮಂತಕ್ಕೆ ಬಂದು ನಿಮ್ಮ ಕೈಯರೆ ಕೊಟ್ಟು ದುಡ್ಡು ನಮ್ಮ ಹುಡುಗನ ಕೈ ಕೊಡಿರಿ ಅಂತೆ. ಬರ್ರಿ ಹುಡುಗ ಕೊಡ್ರಿ. ನೋಡೋದ್ರಲ್ಲ ವೀಕ್ಷಕರೇ, ಸಿದ್ಲಿಂಗನ್ಗೆ ಇವಾಗ ಎಲ್ಲ ಸನ್ಮಾನ ಮಾಡಿ 1 ಲಕ್ಷ ದುಡ್ಡು ಕೊಡ್ತಾ ಇದ್ದಾರೆ. ಅವ್ರಿಗಂತೂ ಹೊಟ್ಟೆ ಉರಿತಾ ಐತೆ. ಅವ್ರ ಎದುರಿಗೆಲ್ಲ ಸನ್ಮಾನ ಮಾಡಿ ದುಡ್ಡು ಕೊಡ್ತಾ ಇದ್ದಾರೆ. ಹೊಟ್ಟೆ ಉರಿತಾ ಐತೆ, ತಡ್ಕೊಂಬಕ್ಕಾಗ್ತಾ ಇಲ್ಲ ಅವರಿಗೆ. ನೋಡ್ರಿ, ಅಯ್ಯೋ ನನಗೂ ತುಂಬ ಖುಷಿ ಆಗ್ತೈತೆ ಸಿದ್ಲಿಂಗನ್ಗೆ ಈ ರೀತಿ ಸನ್ಮಾನ ಮಾಡಿರೋದಕ್ಕೆ. ತುಂಬ ಖುಷಿ ಆಗ್ತೈತೆ. ಇನ್ನೂ ಎತ್ತರಕ್ಕೆ ಬೆಳಿಬೇಕು ಸಿದ್ಲಿಂಗನ್, ಇನ್ನೂ ಬೆಳೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಬೆಳೀಲಿ, ಚೆನ್ನಾಗಾಗಲಿ ಅಂತ ಹೇಳಿ ನಾನು ಅಂತ ಇದ್ದೀನಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.